ಅವ್ಯವಸ್ಥೆಯ ಆಗರವಾದ ಅನ್ನಭಾಗ್ಯ ಯೋಜನೆ. ಯಾದಗಿರಿಯಲ್ಲಿ ಕಳಪೆ ಗುಣಮಟ್ಟದ ಜೋಳ ವಿತರಣೆ. ಪಡಿತರ ಸೇವಿಸಿ ಹಲವು ರೋಗಗಳಿಗೆ ತುತ್ತಾದ ಜನ. ವಿಜೇಂದ್ರ ಅವರದ್ದು ಹೊಂದಾಣಿಕೆ ರಾಜಕಾರಣ. ರಾಜ್ಯಾಧ್ಯಕ್ಷರಾಗಿ ಮುಂದುವರಿದ್ರೆ ನಷ್ಟ ಕಟ್ಟಿಟ್ಟ ಬುತ್ತಿ. ನೋಟಿಸ್ ಉತ್ತರದಲ್ಲೂ ಯತ್ನಾಳ್ ಸಾಲು ಸಾಲು ಆರೋಪ. ನಟ ದರ್ಶನ್ಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ನ್ಯಾಯಾಲಯ. ಮೈಸೂರಿಗೆ ತೆರಳೋಕೆ ಇದ್ದ ಅನುಮತಿ ವಿಸ್ತರಣೆ. ಮಾರ್ಚ್ 30ರವರೆಗೆ ದಿನಾಂಕ ವಿಸ್ತರಿಸಿ ಕೋರ್ಟ್ ಆದೇಶ. ದೆಹಲಿ ನೂತನ ಸಿಎಂ ಆಯ್ಕೆಗೆ ಕಸರತ್ತು. ಇಂದು ನಡೆಯಲಿದೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ನಾಳೆ ಮುಖ್ಯಮಂತ್ರಿ ಪ್ರಮಾಣ ವಚನ ಸಾಧ್ಯತೆ. ಇಂದಿನಿಂದ ಚಾಂಪಿಯನ್ಸ್ ಟ್ರೋಫಿ ಹಣಾಹಣಿ. ಪಾಕ್ನ ಕರಾಚಿ ಕ್ರೀಡಾಂಗಣದಲ್ಲಿ ಜಿದ್ದಾಜಿದ್ದಿ. ಇಂದು ಪಾಕಿಸ್ತಾನ ನ್ಯೂಜಿಲೆಂಡ್ ಮುಖಾಮುಖಿ.